ಶಾಲಾ ಪಠ್ಯದಲ್ಲಿ ತಮ್ಮ ಕಥನದ ಸೇರ್ಪಡೆ ಕುರಿತಂತೆ ಹಿರಿಯ ಸಾಹಿತಿ ದೇವನೂರು ಮಹಾದೇವ್ ಹಾಗೂ ಶಿಕ್ಷಣ ಸಚಿವ BC ನಾಗೇಶ್ ನಡುವೆ ಜಟಾಪಟಿ ಶುರುವಾಗಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ದೇವನೂರು ಮಹಾದೇವ್ ಇದ್ದಾರೆ. ಮಾತಾಡ ಸರ್, ಇವತ್ತು ಶಿಕ್ಷಣ ಸಚಿವರು ಹೇಳ್ತಾ ಇದ್ರು, ಸಹಜವಾಗಿ ಕೆಲ ಹಿರಿಯ ಸಾಹಿತಿಗಳಾಗಿರ್ಬೋದು, ಕೆಲವರು ಈ ಒಂದು ಏನು ಒತ್ತಡಕ್ಕೊಳಗಾಗಿ ಬರ್ಗೂರು ರಾಮಚಂದ್ರಪ್ಪ ಆಗಿರ್ಬೋದು, ದೇವನೂರು ಮಹಾದೇವ್ ಆಗಿರ್ಬೋದು, ಒತ್ತಡಕ್ಕೊಳಗಾಗಿ ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪಠ್ಯ ಪುಸ್ತಕ ಪ್ರಿಂಟ್ ಆಗ್ಬಿಟ್ಟಿದೆ ಅಂತ. ಓಕೆ, ಮೊದಲನೇದಾಗಿ ನಾಗೇಶ್ ಸಚಿವರಾದ ನಾಗೇಶ್ ಅವರು ಜಟಾಪಟಿ ಮಾಡಬಹುದು. ನಾನು ಜಟಾಪಟಿಗೆ ಅಖಾಡಕ್ಕೆ ಹೋಗೋವನಲ್ಲ. ಓಕೆ, ಜಟಾಪಟಿ ನಾನು ಮಾಡಲ್ಲ. ಅದು ಬರಲೇಬೇಕು. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದ್ರೆ, ಅವ್ರು ಒತ್ತಡಕ್ಕೆ ಅಂತ ಹೇಳಕ್ಕೆ ಅವ್ರು ಯಾರು ಒತ್ತಡಕ್ಕೆ ಸೇರ್ಕೊಂಡು ಹೇಳ್ತಾ ಇದ್ದಾರೆ? ಅದನ್ನೇ ಯಾರ ಒತ್ತಡಕ್ಕೆ ಸೇರ್ಕೊಂಡು ಅವರು ಒಳಗಾಗಿ ಹೇಳ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಪ್ರಿಂಟ್ ಆಗಿದ್ದರೆ ಅವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀರಿ, ದಯವಿಟ್ಟು ಏನು ಅದನ್ನು ಪಾಠ ಮಾಡಬೇಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಷ್ಟೇ ನಾನು ಮಾಡ್ಬೋದು. ಅದು ಅಲ್ಲ, ಈಗ ಪಠ್ಯ ಪುಸ್ತಕ ಪ್ರಿಂಟ್ ಆಗಿದೆ, ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ರೆ ಏನಾದ್ರು ಕಾನೂನು ಹೋರಾಟ ಮಾಡ್ತೀರಾ, ಕೈ ಬಿಡಬೇಕು ಅಂತ, ಹೇಗೆ ಅಂತ? ಇಲ್ಲ ಅಂದ್ರೆ ಕೇವಲ ಇದು ಯಾವ ರೀತಿ ಸಂದೇಶ ಹೋಗುತ್ತೆ ಅಂತ ಅದು ನಾನು ಹೇಳಕ್ಕಾಗಲ್ಲ. ಯಾರು ಇದರಲ್ಲಿ ಬಹಳ ಕ್ರಿಯಾಶೀಲವಾಗಿದ್ದಾರೋ ಅವರು ಯೋಚನೆ ಮಾಡಿ, ವಕೀಲರೊಟ್ಟಿಗೆ ಮಾತಾಡಿ ಅದನ್ನ ಮಾಡಬೇಕಾದ್ರು. ಪ್ರಾವಿಷನ್ ಇದೆಯಾ ಇತ್ಯಾದಿಗಳು ಅಲ್ಲಲ್ಲ. ನೀವು ಬಹಿರಂಗವಾಗಿ ಈಗ ಹೇಳಿದೀರಾ, ನನ್ನ ಒಪ್ಪಿಗೆ ಇಲ್ಲ ಅಂತ ನೀವೇ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಾಗಿ ಆ ಸ್ಟೇಟ್ಮೆಂಟ್ ಕೊಟ್ರಿ? ಮತ್ತೆ ಆ ಒಂದು ಹೇಳಿಕೆಯಿಂದ ಏನ್ ಸಂದೇಶ ಹೋಗುತ್ತೆ ಅಂತ? ಹೇಳಿಕೆ ಓದಿದ್ದೀರಾ? ಹೌದು, ಅಲ್ಲೇ ಸ್ಪಷ್ಟವಾಗಿದೆ ಸಂದೇಶ ಏನಂತ. ಅಲ್ಲಿ ಸ್ಪಷ್ಟವಾಗಿದೆ. ಒಂದು ಮೊದಲನೇದಾಗಿ ಬಸವರಾಜ್ ಅವರು ಮಹಾನ್ ವಿದ್ವಾಂಸರು, ಸೃಷ್ಟ್ಯಾತ್ಮಕವಾದ ವಿದ್ವಾಂಸರು. ಅವ್ರ ಪಠ್ಯನ ತೆಗೆದಾಕಿದಾರಲ್ರಿ. ಮಹಾನ್ ಪಂಡಿತರವರು, ಆಯ್ತಾ? ಮತ್ತು ಏನು ಮೂರ್ತಿರಾವ್ ಅವರು ವೈಚಾರಿಕವಾದ ಮನಸ್ಸುಳ್ಳವರು, ಅವ್ರ ಪಠ್ಯ ತೆಗೆದಾಕಿದ್ದಾರೆ. P. ಲಂಕೇಶ್ ಅವರು ಅತ್ಯದ್ಭುತವಾದ ಸೃಷ್ಟಿಕರ್ತ, ಅವ್ರ ಪಠ್ಯ ತೆಗೆದಾಕಿದ್ದಾರೆ. ಸಾರಾ ಅಬೂಬಕರ್ ಕತೆ ತುಂಬ ಮಾನವೀಯ ಸ್ಪರ್ಶ ಇತ್ತು, ಅದ ಕತೆ ತೆಗೆದಾಕಿದ್ದಾರೆ. ಇಂಥವರೆಲ್ಲ ಇಲ್ಲದೇ ಕಡೆಗೆ ಇವ್ರು ಹಾಕಿರೋದೇನು? ಭಗತ್ ಸಿಂಗ್ ತೆಗೆದಾಕಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರ, ಹುತಾತ್ಮ ಆದವನು. ಅವನ ಬದಲು ಎಡಗೇವಾರ ಪಾಠ ಹಾಕೊಂಡಿದ್ದಾರೆ. ಎಡಗೇವಾರ್ ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖ ಆದವರು. ಜೈಲಿಗೆ ಹೋಗ್ಬಿಟ್ಟು ನಾನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋಗಲಿಲ್ಲ. ಯಾತಕ್ಕೆ ಹೋದೆ ಅಂತಂದರೆ, ಜೈಲಲ್ಲಿರುವ ರಾಜಕೀಯ ಕೈದಿಗಳಿದ್ದಾರಲ್ಲ, ಅವ್ರನ್ನ ಮನವೊಲಿಸಕ್ಕೆ ಹೋಗಿದ್ದೆ, ಸಂಘಕ್ಕೆ ಸೇರಿಸ್ಕೊಳ್ಳೋಕ್ಕೆ ಅಂತ ಹೇಳಿದ್ರು. ಅವರು ಪಾಠ ಹಾಕೊಂಡಿದ್ದಾರೆ. ಮತ್ತು ಇನ್ನೊಂದು ಸೂಲಿ ಬೇರೆ, ಅವರು ಚಾತುರ್ವರ್ಣ ಹಿಂದೂ ಧರ್ಮದ ಪ್ರಭೇದಕ್ಕೆ ಸೇರಿದವರು. ಹಿಂದೂ ಧರ್ಮದಲ್ಲಿ ಎರಡಿದೆ. ವಿಶಾಲವಾದ ಹಿಂದೂ ಧರ್ಮ ಒಂದಿದೆ, ಇನ್ನೊಂದು ಚಾತುರ್ವರ್ಣ ಹಿಂದೂ ಧರ್ಮ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಂಗಡಣೆ ಮಾಡ್ಕೊಂಡು ಅದನ್ನು ಈ ಸಮಾಜದಲ್ಲಿ ಮತ್ತೆ ತರಬೇಕು ಅಂತ ಹೊರಟಿರುವ ಹಿಂದೂ ಧರ್ಮದ ಪ್ರಭೇದ ಇದೆ, ಚಾತುರ್ವರ್ಣ ಪ್ರಭೇದ. ಅದು ಇದಕ್ಕೆ ಸೇರಿದವರು. ಈ ಮೌಲ್ಯ ಬೇಕಾ ನಮ್ಗೆ ಇವಾಗ? ಇದು ಇಂಥ ಕಡೆ ನಾವು ಇರಬೇಕಾ? ಈ ಕಾರಣಕ್ಕಾಗಿ ಸರ್, ಈಗ ತಮ್ಮ ಪ್ರಶ್ನೆ ಇದಕ್ಕೆ ರಿಲೇಟೆಡ್ ಆಗಿ, ನೀವು ಮುರಳಿ ಮನೋಹರ್ ಜೋಶಿ ಕಾಲದಿಂದನೂ ಕೂಡ ಬಿಜೆಪಿ ಏನು ಇತಿಹಾಸ ಮತ್ತು ಇದಕ್ಕೆ ಸಂಸ್ಕೃತಿಗೆ ಕುತ್ತಿಗೆ ಇಸುಕ್ತಾ ಇದೆ ಅಂತ ಉಲ್ಲೇಖ ಮಾಡಿದ್ರ. ಅದಕ್ಕೆ ಇವತ್ತು ನಮ್ಮ ನ್ಯೂಸ್ ಫಸ್ಟ್ಗೆ ರಿಯಾಕ್ಷನ್ ಮಾಡಿದ್ದಾರೆ ಯಾರು? BC ನಾಗೇಶ್ ಅವರು. ವಾಜಪೇಯಿ ಆಡಳಿತವನ್ನು ಕೂಡ ಜನ ಮೆಚ್ಕೊಂಡಿದ್ರು. ವಾಜಪೇಯಿ ಆಡಳಿತ ಹೇಗೆ ಅನ್ನೋದು ಕೂಡ ಗೊತ್ತಿದೆ, ಜನರಿಗೆ ಗೊತ್ತಿದೆ. ಆದರೆ ಕೆಲವ್ರಿಗೆ ನಾನೇ ಬುದ್ಧಿವಂತ ಅನ್ನುವಂಥದ್ದು, ಕೆಲವ್ರಿಗೆ ಈಗೋ ಅನ್ನುವಂಥ ತುಂಬಿಕೊಂಡಿದೆ ಅಂತ ಹೇಳಿದ್ದಾರೆ. ಅವ್ರ ಮಗು, ಅವ್ರ ಯಜ್ಞ, ಅವ್ರ ಪ್ರಿಯ, ಅಷ್ಟು ಹೇಳ್ಬೋದು. ನಾನು ಹೇಳ್ತಿರೋದೇನೋ ಮುರಳಿ ಮನೋಹರ್ ಜೋಶಿ ಮಾಡೋದು ಹೇಳಿದ್ದೀನಿ ನಾನು. ಅವ್ರು ಹೇಳ್ತಿರೋದು ಯಾವುದು? ವಾಜಪೇಯಿ ಆಡಳಿತ. ಸಂಬಂಧವೇ ಇಲ್ಲ. ನಾನು ಹೇಳಿದ ಪ್ರಶ್ನೆ ಬಿಟ್ಟಿದ್ದಾರೆ ಅವರ ಏನಂತಾರಲ್ಲ, ಅವ್ರ ಯಜ್ಞ, ಅವ್ರಿಗೆ ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರಲ್ಲ, ಆ ಟೈಪ್ ಆಯಿತು. ಥ್ಯಾಂಕ್ ಯು.
ಸೊ ಇದಿಷ್ಟು ಹಿರಿಯ ಸಾಹಿತಿ ದೇವನೂರ ಮಾದೇವರ ಒಂದು ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಶಿಕ್ಷಣ ಸಚಿವರ ಒಂದು ಸಮರ್ಥನೆ ಹೇಗಿದೆ ಅಂದ್ರೆ ಎತ್ತವರಿಗೆ ಹೆಗಣ ಮುದ್ದು ಅನ್ನುವಂಥ ನಿಟ್ಟಲ್ಲಿ ಅವರ ಒಂದು ಪಕ್ಷದ ಕಾರ್ಯಚಟುವಟಿಕೆಗಳನ್ನ ಅವರು ಸಮರ್ಥನೆಗೆ ಇಳಿದಿದ್ದಾರೆ ಅನ್ನುವಂಥದ್ದು. ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.